ವಿಕ್ರಮ್ ರಾಥೋಡ್ ಅಲ್ಲ. ಹಾಗಾದ್ರೆ ನಾನು ಯಾರಲ್ಲ ಅನ್ನೋದು ಗೊತ್ತಿಲ್ಲ. ನಾನಮ್ಮನ ಕೊಟ್ಟಿರೋ ಮಾತ ಪೂರೈಸಕ್ಕಾಗದೇ ಇರೋ ಒಂದು ಆಸೆನ ನಾನು ಮಾಡಿದ್ದೆಲ್ಲ ಸರಿನಾ ಗೊತ್ತಿಲ್ಲ. ನನ್ನಪ್ಪನ್ನ ದೇಶದ್ರೋಹಿ ಅಂದ್ರು. ಅವ್ರ ಹೆಸರಲ್ಲಿ ನಾನು ಈ ಹೋರಾಟನ ಶುರು ಮಾಡಿದೆ. ಸತ್ಯಕ್ಕೋಸ್ಕರ ಸುಳ್ಳಿನ ಮುಖವಾಡ ಹಾಕ್ದೆ. ನಾನು ಒಳ್ಳೆಯವನ ಅಥವಾ ಕೆಟ್ಟವನ, ಪುಣ್ಯನ ಅಥವಾ ಪಾಪನ, ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಯಾಕೆಂದ್ರೆ ನಾನು ನಿಮಗೇನೆ. ಅದಕ್ಕೆ ನನ್ನ ಕೊನೆ ಮತ್ತೆ ಅತಿ ಮುಖ್ಯವಾದ ಡಿಮ್ಯಾಂಡ್ ನಿಮಗೇನೆ. ಇದೊಂದೇ. ಈ ಎಲ್ಲದಕ್ಕೂ ಪ್ರಶ್ನೆ ಮಾಡೋ ಬೆರಳು. ನೀವು ಎಲ್ಲ ಕಡೆ ಮಾಡ್ತೀರಾ ಪ್ರಶ್ನೆ, ಎಲ್ಲ ವಿಷಯಕ್ಕೂ. ಹಿಟ್ಟು, ಅಕ್ಕಿ, ಬೇಳೆ, ಎಣ್ಣೆ, ಸಾಬೂನು ಎಲ್ಲ ಕೊಂಡ್ಕೊಳ್ಳೋಕೆ ಎಷ್ಟು ಪ್ರಶ್ನೆ ಮಾಡ್ತೀರಾ ನೀವು? ಈ ಹಿಟ್ಟಲ್ಲಿ ಕಲಬೆರಿಕೆ ಇಲ್ಲ ತಾನೆ? ಈ ಅಕ್ಕಿಲಿ ಕಲ್ ಬೆರೆಸಿದ್ದೀರಾ? ಈ ಸಾಬೂನಲ್ಲಿ ನೊರೆ ಚೆನ್ನಾಗಿ ಬರುತ್ತಾ? ಗಾಡಿ ತಗೊಳ್ಳೋವಾಗ ಇದ್ರ ಮೈಲೇಜ್ ಚೆನ್ನಾಗಿದೆ ತಾನೆ? ಇದರ ಆಫ್ಟರ್ ಸೇಲ್ ಸರ್ವಿಸ್ ಚೆನ್ನಾಗಿದೆಯಾ? ಚಿಕ್ಕದೊಂದು ಪೆನ್ ತಗೊಳ್ಳುವಾಗ್ಲೂ ಎಷ್ಟು ಗೀಚಿ ಚೆಕ್ ಮಾಡ್ತೀರಾ? ಗೀಚಿ ಚೆಕ್ ಮಾಡ್ತೀರಾ. ಪ್ರತಿ ಕಡೆ, ಪ್ರತಿ ಟೈಮಲ್ಲೂ, ಪ್ರತಿ ವಸ್ತುಗೂ ಪ್ರಶ್ನೆ ಮಾಡ್ತೀರಾ. ಆದ್ರೆ ಒಂದು ಮಾತ್ರ ಬಿಟ್ಟು, ನಿಮ್ಮ ಸರ್ಕಾರನ ಆಯ್ಕೆ ಮಾಡುವಾಗ 5 ಗಂಟೆ ಉರಿಯೋ ಮಸ್ಕಿಟೋ ಕಾಯಿಲ್ ಬಗ್ಗೆ ಎಷ್ಟು ಪ್ರಶ್ನೆ ಮಾಡ್ತೀರಾ? ಇದರಲ್ಲಿ ಜಾಸ್ತಿ ಹೊಗೆ ಬರಲ್ಲ ಅಲ್ವಾ? ಕೆಟ್ಟ ವಾಸನೆ ಬರಲ್ಲ ತಾನೆ? ಇದರಿಂದ ಸೊಳ್ಳೆ ಸಾಯುತ್ತಾ ಅಂತ. ಆದ್ರೆ 5 ವರ್ಷದವರೆಗೂ ಆಳೋ ಸರ್ಕಾರನ ಆಯ್ಕೆ ಮಾಡುವಾಗ ಒಂದು ಪ್ರಶ್ನೆ ಕೇಳೋದಿಲ್ಲ, ಏನೂ ಕೇಳಲ್ಲ, ಏನೂ ಇಲ್ಲ. ಅದಕ್ಕೇನೆ ನನ್ನ ಡಿಮ್ಯಾಂಡ್. ಈ ಬೆರಳು ಭಯ, ಹಣ, ಜಾತಿ, ಗೀತಿ, ಧರ್ಮ, ಸಂಪ್ರದಾಯ ಅಂತ ವೋಟ್ ಹಾಕೋದನ್ನ ಬಿಟ್ಟು ನಿಮ್ಮ ಹತ್ರ ವೋಟ್ ಕೇಳಕ್ಕೆ ಬರೋರ್ನ ಪ್ರಶ್ನೆ ಕೇಳಿ. ನೀವು ಗೆದ್ಮೇಲೆ 5 ವರ್ಷದಲ್ಲಿ ನಮಗೇನ್ ಮಾಡ್ತೀರಾ ಅಂತ ಕೇಳಿ. ನನ್ನ ಮಕ್ಕಳ ಎಜುಕೇಶನ್ಗೆ ಏನ್ ಮಾಡ್ತೀರಾ? ನನಗೆ ಕೆಲಸ ಸಿಗೋದಕ್ಕೆ ನೀವೇನ್ ಮಾಡ್ತೀರಾ? ನನ್ನ ಆರೋಗ್ಯ ಹಾಳಾದ್ರೆ ನನ್ನ ಕುಟುಂಬಕ್ಕೋಸ್ಕರ ಏನ್ ಮಾಡ್ತೀರಾ? ಮುಂದಿನ 5 ವರ್ಷ ನಮ್ಮ ದೇಶನ ಮುಂದುವರ್ಸೋದಕ್ಕೆ ಏನ್ ಮಾಡ್ತೀರಾ ಕೇಳಿ ಅವರನ್ನ. ವೋಟ್ ಹಾಕೋದಕ್ಕೂ ಮುಂಚೆ ಯಾವ ಬೆರಳಿಂದ ನೀವು ವೋಟ್ ಮಾಡ್ತಿರೋ ಅದೇ ಬೆರಳು ತೋರಿಸಿ ಪ್ರಶ್ನೆ ಮಾಡಿ. ಹಾಗೇನಾದ್ರೂ ನೀವು ಮಾಡಿದ್ರೆ ಈ ದೇಶದ ಹೆಲ್ತ್ ಸರ್ವಿಸ್ ಸಿಸ್ಟಮ್ನ ಸುಧಾರಿಸೋದಕ್ಕಾಗ್ಲಿ, ಬಡ ರೈತರ ಸಹಾಯಕ್ಕೆ ಯಾವ ವಿಕ್ರಮ್ ರಾಥೋಡ್ ಅಥವಾ ಆಜಾದ್ನ ಅವಶ್ಯಕತೆ ಇಲ್ಲ. ನಿಮ್ಮ ಬೆರಳೊಂದೇ ಸಾಕು. ಯಾಕೆಂದ್ರೆ ನಿಮ್ಮ ಒಂದು ವೋಟಿಗೆ ತುಂಬಾ ಶಕ್ತಿ ಇದೆ. ನನ್ನ ಈ ಡಿಮ್ಯಾಂಡ್ನ ಈಡೇರಿಸಿದ್ರೆ ಸ್ವತಂತ್ರ ಯಾರಿಗೆ ಸಿಗುತ್ತೆ ಅಂತ ಗೊತ್ತಾ? ನಿಮಗೆ ಪ್ರತಿ ಒಬ್ಬರಿಗೂ ಬಡತನದಿಂದ ಸ್ವಾತಂತ್ರ್ಯ, ಅನ್ಯಾಯದಿಂದ ಸ್ವಾತಂತ್ರ್ಯ, ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯ. ಸ್ವಲ್ಪನಾದ್ರೂ ನಿಮ್ಮ ಈ ಬೆರಳಿನ ಮೇಲೆ ನಂಬಿಕೆ ಇಡಿ. ಇದನ್ನು ಬಳಸ್ಕೊಳ್ಳಿ ಅಷ್ಟೇ. ಜೈ ಹಿಂದ್. ಇವನು ಗಂಟು ಅಂದ್ರೆ